ಹಾಯ್ ಎವ್ರಿವನ್, ನಾನು ಜಯಲಕ್ಷ್ಮಿ. ನಾನು ಇವತ್ತು ಮಾತಾಡ್ತಾ ಇರೋದು ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಬಗ್ಗೆ. ನಾನು ಇದನ್ನ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ಜನಕ್ಕೆ ವೈಟಮಿನ್ ಬಿ 12 ಡೆಫಿಷಿಯನ್ಸಿನ ನೋಡ್ತಾ ಇದ್ದೀನಿ ನನ್ನ ಕ್ಲೈಂಟ್ಸ್ಗೆ. ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ವೈಟಮಿನ್ ಬಿ 12 ಬಗ್ಗೆ ನಾನು ಮಾತಾಡ್ತಾ ಇರೋವಂಥದ್ದು. ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಏನಕ್ಕಾಗತ್ತೆ, ವೈಟಮಿನ್ ಬಿ 12 ಡೆಫಿಷಿಯನ್ಸಿಯಿಂದ ಏನೆಲ್ಲ ನಮಗೆ ಹೆಲ್ತ್ ಪ್ರಾಬ್ಲಮ್ಸು ಆಗ್ತಾ ಇರುತ್ತೆ, ಪ್ರತಿದಿನ ಅದರಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ವೈಟಮಿನ್ ಬಿ 12 ಬಂದು ನಾವು ತಿನ್ನೋ ಆಹಾರದಲ್ಲಿ ಆ್ಯಕ್ಚುಲಿ ನಮಗೆ ಸಿಗುವಂಥದ್ದು. ಆದರೆ ನಮಗೆ ಮುಂಚಿನ ಥರ ಕೆಲವೊಂದು ಆಹಾರ ಸಿಗಲ್ಲ ಅಥವಾ ಸ್ವಲ್ಪ ಸ್ವಲ್ಪನೇ ಸಿಗೋದು, ಆ ಥರ ಈಗ ಏನೂ ಇಲ್ಲ. ನಿಮಗೆ ಎಷ್ಟು ಬೇಕಾದ್ರೂ ಆಹಾರ ಸಿಗತ್ತೆ. ಆದರೆ ಆ ಆಹಾರ ತಿಂದ್ರೇನು ನಮಗೆ ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಆಗ್ತಾ ಇದೆ. ಸೊ ಇದು ಏನಕ್ಕೆ ಆಗ್ತಾ ಇದೆ, ಇದನ್ನು ನಾನು ಇವತ್ತು ಮಾತಾಡ್ತಾ ಇರೋದು. ಸಾಮಾನ್ಯವಾಗಿ ಮುಂಚೆ ಬೆಳೀತಾ ಇರೋ ಆಹಾರಕ್ಕೂ ಇವಾಗ ಬೆಳೀತಾ ಇರೋ ಆಹಾರಕ್ಕೂ ಯೂಜ್ ಚೇಂಜ್ ಇರುವಂಥದ್ದು. ಅಂದರೆ ನಮಗೆ ಗ್ರೋಯಿಂಗ್ ಮೆಥಡು ಕಂಪ್ಲೀಟ್ಲಿ ಚೇಂಜ್ ಆಗಿರುವಂಥದ್ದು. ಮತ್ತು ನಾವು ಮಾಡೋ ಆಹಾರ ಪದ್ಧತಿ ಅಂದರೆ ನಾವು ಕುಕಿಂಗ್ ಮೆಥಡ್ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅಂದರೆ ಫಾಸ್ಟಾಗಿ ನಾವು ಮಾಡ್ತಾ ಇರೋವಂಥದ್ದು. ಇದರಲ್ಲೂ ನಮಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಸಖತ್ ಕಡಿಮೆ ಸಿಗ್ತಾ ಇರುವಂಥದ್ದು. ಅಂದರೆ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಡೆಡ್ ಆಗ್ತಾ ಇರುವಂಥದ್ದು. ಇನ್ನೊಂದು ನಾವು ಸ್ಟೋರಿಂಗ್ ಮೆಥಡ್ ತುಂಬ, ಈಗ ನಾವು ಕೆಲವೊಂದು ಐಟಮ್ನ ನಾವು ಮನೇಲಿ ಫ್ರಿಜ್ಜಲ್ಲಿ ಇರ್ತೀವೋ ಇಲ್ವೋ, ಅಂಗಡಿಯಿಂದಾನೆ ನಾವು ಫ್ರಿಜ್ಜಿಂದ ತೊಗೊಂಡು ಬಂದಿರ್ತೀವಿ ಕೆಲವೊಂದು ಐಟಮು. ಇದೆಲ್ಲ ಮ್ಯಾಟರ್ ಆಗ್ತಾ ಇರುತ್ತೆ. ವೈಟಮಿನ್ ಬಿ 12 ಡೆಫಿಷಿಯನ್ಸಿಗೆ ಕಾರಣ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ವೈಟಮಿನ್ ಬಿ 12 ಡೆಫಿಷಿಯನ್ಸಿಯಲ್ಲಿ ಯಾವುದ್ಯಾವುದರಲ್ಲಿ ಆಹಾರದಲ್ಲಿ ನಮಗೆ ಸಿಗುವಂಥದ್ದು, ನಮಗೆ ಮೀನು ಮಾಂಸಾಹಾರದಲ್ಲಿ ತುಂಬ ಜಾಸ್ತಿ ವೈಟಮಿನ್ ಬಿ 12 ನಮಗೆ ಸಿಗುವಂಥದ್ದು. ಎಗ್ ಆಗಿರ್ಬೋದು, ಸೀ ಫುಡ್ ಆಗಿರ್ಬೋದು, ಸಾಲ್ಮನ್ನು, ಕ್ರ್ಯಾಬು, ಈ ಥರದ್ದೆಲ್ಲ ತುಂಬ ಸೀ ಫುಡ್ಸ್ ಆಗಿರ್ಬೋದು. ಅದ್ರ ಜೊತೆಗೆ ವೆಜಿಟೇರಿಯನ್ಸ್ಗೂ ಬಿ 12 ಸಿಗುವಂಥದ್ದು. ಅದ್ರ ಜೊತೆಗೆ ನಮಗೆ ಡೈರಿ ಪ್ರಾಡಕ್ಟ್ಸಲ್ಲೂ ವೈಟಮಿನ್ ಬಿ 12 ಸಿಗುವಂಥದ್ದು. ಜಸ್ಟ್ ನಾವು ಥಿಂಕ್ ಮಾಡಬೇಕಾಗಿರುವಂಥದ್ದು, ಈಗ ನಮಗೆ ನಾವೇನಾದರೂ ಕೋಸ್ಟಲ್ ಏರಿಯಾದಲ್ಲಿ, ಸಮುದ್ರದಲ್ಲಿ ಅಕ್ಕಪಕ್ಕದಲ್ಲಿ ಇತ್ತು ಅಂತ ಅಂದರೆ ಡೈರೆಕ್ಟಾಗಿ ನಮಗೆ ಅಲ್ಲಿಂದ ನಾವು ಅಡುಗೆ ಮಾಡಿ ತಿಂತೀವಿ. ಅದು ಬೇರೆ ಥರನೇ ಇರೋವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ನಾವು ಫಿಶ್ ಏನಾದ್ರು ತೊಗೊಳ್ತೀವಿ ಅಂತ ಅಂದರೆ ಅಲ್ಲಿಂದ ಇಮಿಡಿಯೇಟಾಗಿ ನಾವು ಅಡುಗೆ ಮಾಡಿ ಅವತ್ತಿನ ದಿನವೇ ತಿನ್ನುವಂಥದ್ದು. ಬಟ್ ನಾವಿಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು, ಸೊ ಅಲ್ಲಿಂದ ಫಾರ್ ಎಕ್ಸಾಂಪಲ್ ಇವಾಗ ಸಾಲ್ಮನ್ ಫಿಶ್ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಸೀ ಫುಡ್ ಫಿಶ್ ಆಗಲಿ, ಅದೆಲ್ಲ ಸಿಗುವಂಥದ್ದು ಎಲ್ಲಿ ಅಂದರೆ ಕೋಸ್ಟಲ್ ಏರಿಯಾಗಳಲ್ಲಿ. ಅಲ್ಲಿಂದ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನ ಆಗತ್ತೆ, ಅವರು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರುವಂಥದ್ದು, ಅಂದರೆ ಐಸಲ್ಲಿ ಅದು ಸ್ಟೋರ್ ಮಾಡಿರುವಂಥದ್ದು. ಅದರಲ್ಲಿ ಆಲ್ಮೋಸ್ಟ್ ನ್ಯೂಟ್ರಿಷನ್ ವ್ಯಾಲ್ಯೂ ನಮಗೆ ಡೌನ್ ಆಗ್ತಾ ಇರುತ್ತೆ. ಅದಾದಮೇಲೆ ಅಲ್ಲಿಂದ ಬಂದಿದ ತಕ್ಷಣ ನಾವು ಅಡುಗೆ ಮಾಡಿರ್ತೀವ, ಅದನ್ನೂ ಇಟ್ಟು ನಾವು ಮಾಡಿರ್ತೀವಿ, ಅಂದರೆ ಫ್ರಿಜ್ಜಲ್ಲಿ ಇಟ್ಟು ನಾವು ಮಾಡಿರ್ತೀವಿ. ಎಷ್ಟೊಂದು ಟೈಮ್ ಈ ಥರ ಆಗ್ತಾನೆ ಇರುತ್ತೆ. ಆಗ ಆ ನ್ಯೂಟ್ರಿಷನ್ ವ್ಯಾಲ್ಯೂ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ. ಅಲ್ಲಿ ನಾವು ತಿಂದ್ರೂ ನಮಗೆ ಆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ 100% ಇರುವಂಥದ್ದು. ನಾವು ಕೆಲವೊಂದು ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ, ಸೊ ನಾವೇನು ಮಾಡೋಕ್ಕೇ ಆಗಲ್ಲ. ನಾವೆಷ್ಟು ಏನು ತಿನ್ನಬೇಕು ಅಷ್ಟಿಂದಾನೇ ನಾವು ತಿನ್ನೋಕ್ಕಾಗುವಂಥದ್ದು. ಅದ್ರ ಜೊತೆಗೆ ಈ ವೈಟಮಿನ್ ಬಿ 12 ಡೆಫಿಷಿಯನ್ಸಿಯಿಂದ ನಮಗೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಆಗ್ಬೋದು ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇರೋದು. ಮೆಮೊರಿ ಪವರು ಲಾಸ್ ಆಗೋಕ್ಕೆ ಇದು ವೈಟಮಿನ್ ಬಿ 12 ಡೆಫಿಷಿಯನ್ಸಿಯಿಂದ ಆಗೋ ಚಾನ್ಸಸ್ ಇರುತ್ತೆ. ಪದೇ ಪದೇ ತುಂಬ ಮರ್ತೋಗ್ತಾ ಇರೋದು, ಈ ಥರದ್ದೆಲ್ಲ ಆಯಿತು ಅಂತ ಅಂದರೆ ಮೆಮೊರಿ ಲಾಸ್ ಆಗೋದು ಇದರಲ್ಲಿ ಆಗ್ತಾ ಇರುತ್ತೆ. ಇದನ್ನು ನಾವು ತಿಳ್ಕೊಬೇಕಾಗಿರೋದು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದು ತುಂಬ ಟಯರ್ಡ್ನೆಸ್ಸು, ತುಂಬ ವೀಕ್ನೆಸ್ ಫೀಲ್ ಆಗ್ತಾ ಇರುತ್ತೆ. ವೈಟಮಿನ್ ಬಿ 12 ಡೆಫಿಷಿಯನ್ಸಿಯಿಂದ ಇದು ಆಗೋ ಚಾನ್ಸಸ್ ನಮಗೆ ಆಗ್ತಾ ಇರುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲೂ ಕೆಲವೊಂದು ಬದಲಾವಣೆಗಳು ಕಾಣಿಸ್ತಾ ಇರುತ್ತೆ ವೈಟಮಿನ್ ಬಿ 12 ಡೆಫಿಷಿಯನ್ಸಿಯಿಂದ. ಅದ್ರ ಜೊತೆಗೆ ಇನ್ನು ಕೆಲವೊಂದು ಹೆಲ್ತ್ ಇಶ್ಯೂಸು ನಿಮಗೆ ನೋಡ್ಬೋದು. ವಿಷನ್ ಪ್ರಾಬ್ಲಮ್, ಅಂದರೆ ನಮ್ಮ ಕಣ್ಣಿನ ದೃಷ್ಟಿಗಲ್ಲೂ ಕೆಲವೊಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಇದರಲ್ಲೂ ನಿಮಗೆ ಗೊತ್ತಾಗ್ತಾ ಇರುತ್ತೆ ವೈಟಮಿನ್ ಬಿ 12 ಡೆಫಿಷಿಯನ್ಸಿ ಇದೆ ಅಂತ. ತುಂಬ ಹೆಡ್ಏಕ್ ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ. ಇದನ್ನು ನೀವು ಚೆಕ್ ಮಾಡ್ಕೋಬಹುದಾಗಿರುವಂಥದ್ದು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ನಿಮಗೆ ಸೈನ್ ಗೊತ್ತಾಗ್ತಾ ಇರುತ್ತೆ, ಅಂದರೆ ಸಿಂಟಮ್ಸ್ ಕಾಣಿಸ್ತಾ ಇರುತ್ತೆ. ಇದು ಯಾವುದೇ ಥರ ನೆಗ್ಲೆಕ್ಟ್ ಮಾಡದೆ, ಸೊ ನೀವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಮಸಲ್ಸಲ್ಲಿ ನಿಮಗೆ ವೀಕ್ನೆಸ್ ಕಾಣಿಸ್ತಾ ಇರುತ್ತೆ, ಅಂದರೆ ಕೆಲವೊಂದರಲ್ಲಿ ಪೇನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಅದ್ರ ಜೊತೆಗೆ ತುಂಬ ಜನ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರ್ತಾ ಇರುತ್ತೆ.
ಇದನ್ನೆಲ್ಲ ಕೆಲವೊಂದು ನೀವು ನೋಡ್ಕೊಬೇಕಾಗಿರೋದು. ಅಂದರೆ ನಮ್ಮ ಬಾಡಿ ಕೆಲವೊಂದು ಸೈನ್ಸ್ ತೋರಿಸ್ತಾ ಇರತ್ತೆ, ಹಾಕ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಜಸ್ಟ್ ಒಂದು ನಾಲೆಡ್ಜ್ ಸಿಗಲಿ ಅನ್ನೋದು ಅಷ್ಟೇ. ಅದ್ರ ಜೊತೆಗೆ ಮುಂದೆ ದೊಡ್ಡದಾಗೋ ಪ್ರಾಬ್ಲಮ್ಸ್ನ ಚಿಕ್ಕದ್ರಿಂದಾನೇ ನಾವು ಸರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ಅದನ್ನು ಚೆಕ್ ಮಾಡಿ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ನಿಜವಾಗ್ಲೂ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೆಲವೊಂದು ನಮಗೆ ಜನರಲ್ ನಾಲೆಡ್ಜ್ ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಅವ್ರಿಗೂ ಅವ್ರ ಹೆಲ್ತ್ ಬೆಟರ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ.